ಕುಟುಂಬಸ್ಥರು 10,000 ರೂಪಾಯಿಗಳನ್ನು ದಿವಂಗತ ರಾಮಯ್ಯ ಅವರ ಸ್ಮರಣಾರ್ಥವಾಗಿ ಕುಟುಂಬದವರು ಬೆಂಗಳೂರಿನವರು 5,000 ಶ್ರೀಮತಿ ನಾಗವೇಣಿ ಇವರು ಚಿಕ್ಕಮಗಳೂರಿನವರು 5,100 ರೂಪಾಯಿಯನ್ನು ಶ್ರೀಮತಿ ಶ್ರೀದೇವಿ ರಮೇಶ್ ಬೆಂಗಳೂರು ಇವರು 5,000 ರೂಪಾಯಿಯನ್ನು ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಪರಮಪೂಜ್ಯ ಹೆಗಡೆಯವರು ಇವರೆಲ್ಲರಿಗೆ ಭಗವಂತ ಒಳ್ಳೆಯದು ಮಾಡಲಿ ಎಂಬುದಾಗಿ ಇಳಿಸಿಕೊಳ್ಳುವುದಾಗಿ ಸೂಚಿಸಿದ್ದಾರೆ. ಇವರೆಲ್ಲರಿಗೆ ನಾವು ಅತ್ಯಂತ ಆಭಾರಿಗಳಾಗಿದ್ದೇವೆ ಎಂಬುದಾಗಿ ನಮಗೆ ಸೂಚಿಸಿದ್ದಾರೆ. ನೀವು ವಿಶೇಷವಾದಂತಹ ಜೋಡಿಯಾಗಿದ್ದೀರಾ. ಸೊ ಯಾವ ಒಂದು ತಿಳಿಸ್ಕೊಳ್ಬೋದಾ? ಸೊ ಇವರು ದೂರದ ಪ್ರದೇಶದವ್ರು, ಆ್ಯಕ್ಚುಲಿ ನಾಗಾಲ್ಯಾಂಡ್ ಅಂತ ಹೇಳಿ. ಸೊ ನಾವು ಇಲ್ಲೇ ಕರ್ನಾಟಕದವ್ರು, ಬೆಂಗಳೂರಿಂದ. ಸೊ ಅದೇ ಒಂದು ವಿಶೇಷ ಜೋಡಿ ಅನ್ನಿಸ್ತು ಅವ್ರಿಗೆ. ನಾವು ಆಮೇಲೆ ಅವರು ಬೆಂಗಾಲಿ ಬ್ರಾಹ್ಮಣ, ನಾವು ಈ ಕಡೆ ಉತ್ತರ ಕನ್ನಡದವ್ರು, ನಾವು ಬ್ರಾಹ್ಮಣರೇ. ಸೊ ಎರಡು ಜೋಡಿಗಳು ವಿಶೇಷ ಅನಿಸಿದ್ದಕ್ಕೋಸ್ಕರ ವಿಶೇಷ ಕೊಟ್ಟರು, ಸ್ಥಾನವನ್ನು ಕೊಟ್ಟರು. ತಾವು ಇಬ್ರು ನಾಗಾಲ್ಯಾಂಡ್ ಅವರು ಅಂತ ಹೇಳಿದ್ರು, ಹಾಗೆ ನೀವೀಗ ಇಲ್ಲಿಯವರು ಉತ್ತರ ಕರ್ನಾಟಕ ಹೇಳಿದ್ರಿ. ಹಾಗೆ ನೀವು ಏನಾದ್ರು ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಹೌದು, ಲವ್ ಮ್ಯಾರೇಜ್. ಈಗ ಅರೇಂಜ್ ಆಗುತ್ತೆ ಅಲ್ಲ. ಹಾಗೆ ನೀವೇನಾದ್ರು ಹರಕೆ ಹೊತ್ತಿದ್ರ ಹೇಗೆ? ಇಲ್ಲಿ ಧರ್ಮಸ್ಥಳದಲ್ಲಿ ಏನಾದ್ರು ಮದುವೆ ಆಗಬೇಕು ಅನ್ನೋ ಹರಕೆ ಇಲ್ಲ? ಹರಕೆ ಅಂತೇನಿಲ್ಲ. ಆ್ಯಕ್ಚುಲಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಾನು ವೃತ್ತಿ ಹಾಗೂ ಜೀವನದೆಲ್ಲ ಬೆಳವಣಿಗೆ ಆಯಿತು. ಸೊ ಅದಕ್ಕೋಸ್ಕರ ನಾನು ವಿವಾಹ ಇಲ್ಲೇ ಮುಗಿಸ್ಕೋಬೇಕಂತ ಡಿಸೈಡ್ ಮಾಡಿದೆ. ನಾವು ಬೆಂಗಳೂರಲ್ಲಿ IT ಕಂಪ್ನಿಲಿ ಇದ್ದೀವಿ. ಸೇಮ್ एक्चुअली सेम डोमेन HR है, बट कंपनी डिफरेंट. आप MBA स्टडी करते टाइम आप लोग को एक्चुअली नहीं मेरा बहन माई कज़न सिस्टर जो है उनका, मेरा कज़न सिस्टर जो है उनका कलीग मतलब फ्रेंड थे, तो उसने हम लोग को मिलवाया. सो वी कनेक्टेड थ्रू फोन. आफ्टर 1 year ऑफ ऑनलाइन टॉकिंग वी मेट. हम लोग मिला है. तो उसके बाद वी हैव स्टार्टेड रिलेशनशिप.
ಬೇರೆ ರಾಜ್ಯದವರು ಇವಾಗ ಹಾಗೆ ನಮ್ಮ ರಾಜ್ಯದವ್ರ ಜೊತೆ ಬರ್ತಾರೆ. ಹಾಗೆಲ್ಲ ಮಾತಾಡ್ತಾರೆ. ವಿಶೇಷವಾದ ರಾಜ್ಯ ಅಂತಲೇ ಹೇಳ್ಬೋದು. ಅವರು ಕೂಡ ಗ್ರಾಮ ದೇವರನ್ನ ಮೊದಲು ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸ್ಥಳ ಸಾನ್ನಿಧ್ಯ ದೇವತಾಭ್ಯೋ ನಮಃ ಅಂತ ಹೇಳ್ತೇವೆ ನಾವು. ಮೊದಲು ಗ್ರಾಮ ದೇವರನ್ನ, ಇಷ್ಟ ದೇವರನ್ನ, ಕುಲದೇವರನ್ನ, ಈ ಸ್ಥಳದ ಸಾನ್ನಿಧ್ಯದ ಮಹಿಮಾವನ್ನು ವ್ಯಕ್ತಪಡಿಸುವಂತ ಮಂಜುನಾಥ ಸ್ವಾಮಿಯನ್ನ ಮೊದಲುಗೊಂಡು ಎಲ್ಲ ದೈವಾನುದೇವತೆಗಳ ಸ್ಮರಣೆಯನ್ನು ಮಾಡಿ